ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಮೇಶ್ ಅಂತ. ಮಕ್ಕಳಲ್ಲಿ ಸರ್ಜಿಕಲ್ ಸ್ಪೆಷಲಿಸ್ಟ್, ಅಂದರೆ ಮಕ್ಕಳ ಚಿಕಿತ್ಸಾ ನಿಪುಣ. ಇವತ್ತು ನಾನು ಮಾತಾಡೋಂಥ ಟಾಪಿಕ್ಕು ಇತ್ತೀಚೆಗೆ ಸ್ವಲ್ಪ ತಾಯಿಯಂದರಲ್ಲಿ, ಅದು ಪ್ರೆಗ್ನೆಂಟ್ ವುಮೆನ್, ಓಕೆ, ಬಸರಿ ಆಗಿರೋಂಥ ಹೆಂಗಸರಿಗೆ ಬರೋವಂಥ ಆತಂಕದ ಬಗ್ಗೆ ಮಾತಾಡ್ತೀನಿ. ಯಾವಾಗ ಆತಂಕ ಬರುತ್ತೆ? ಒಂದನೇ ಮಗುನೋ ಎರಡನೇ ಮಗುನೋ ಗರ್ಭಿಣಿ ಆಗಿರ್ತೀರ. ಗರ್ಭಿಣಿ ಆಗಿದ ತಕ್ಷಣ ನೀವು ಡಾಕ್ಟರ್ ಹತ್ರ ಹೋಗ್ತೀರ, ಅವ್ರು ಸ್ಕ್ಯಾನ್ ಅಂತ ಹೇಳ್ತಾರೆ. ಸ್ಕ್ಯಾನ್ ಮಾಡಿದ್ಮೇಲೆ ಅದರಲ್ಲಿ ನಿಮ್ಮ ಭ್ರೂಣದಲ್ಲಿ ಅಂದರೆ ಫೀಟಸಲ್ಲಿ ಯಾವುದೋ ವಿಕಲತೆ ಇತ್ತು, ಯಾವುದೋ ಒಂದು ತೊಂದರೆ ಇದೆ ಅಂದಿದ ತಕ್ಷಣ ಭಯ ಪಡ್ತೀವಿ. ಅಯ್ಯೋ ನನ್ನ ಮಗುಗೇನಾಯಿತು, ಮಗು ಉಳ್ಕೊಳತ್ತಾ, ಡೆಲಿವರಿ ಮಾಡಬೇಕಾ, ಇನ್ನೇನು ಮಗು ಬೇಡ ಅಂತ ಮಗು ತೆಗೆಸ್ಬಿಡೋದ, ಎಲ್ಲ ಥರದ ಆತಂಕ ಬರುತ್ತೆ. ಭಯ ಪಡಬೇಡಿ. ಇವತ್ತು ಸಾಧಾರಣವಾಗಿರೋಂಥದ್ದು 4-5 ವಿಷಯಗಳು ನಿಮ್ಗೆ ತಿಳಿಸ್ತೀನಿ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಭಯ ಪಡದೆ ನೀವು ಏನು ಬೇಕು ಅನ್ನೋದು ಸರಿಯಾದ ನಿರ್ಧಾರ ನೀವೇ ತಗೋಬೋದು. ಮೊದಲನೇದಾಗಿ, ಮಕ್ಕಳಲ್ಲಿ ಭ್ರೂಣದಲ್ಲಿ ಯಾವುದೇ ಥರ ವಿಕಲತೆಗಳು ಯಾವಾಗ ಕಂಡುಹಿಡಿತಾರೆ? ಅದು ಸಾಧಾರಣವಾಗಿ ಮುಂಚೆಲ್ಲ ಏನು ಮಾಡ್ತೀವಿ, 20ನೇ ವಾರ ಅಂದರೆ ನಾವು ಫಸ್ಟ್ ಸ್ಕ್ಯಾನ್ ಮಾಡೋದು 12 ವಾರದಲ್ಲಿ ಮಾಡ್ತೀವಿ. 12 ವಾರದಲ್ಲಿ ಮಾಡಿದಾಗ 12th ವೀಕು ಅಂದರೆ ಅವಾಗ ತಾನೇ ಪೀರಿಯಡ್ ಮಿಸ್ ಆದಾಗ ಮಾಡ್ತಾರೆ. ಆವಾಗ ಏನಾಗುತ್ತೆ, ಮಗು ಪ್ರೆಗ್ನೆನ್ಸಿ ಇದೆಯಲ್ಲ ಕನ್ಫರ್ಮ್ ಆಗುತ್ತೆ. ಆದರೆ ಅನಾಮಲಿ ಸ್ಕ್ಯಾನ್ ಅಂತ ಹೇಳಿದ್ರೆ ಮೈಯಲ್ಲಿ ಅಂಗಗಳೆಲ್ಲ ಫುಲ್ ಮುಗಿಸೋದಕ್ಕೆ, ಎಲ್ಲ ಬೆಳವಣಿಗೆ ಆಗೋಕ್ಕೆ 4ರಿಂದ 5 ತಿಂಗಳಾಗತ್ತೆ. ಸೊ ಸಾಧಾರಣ 5ನೇ ತಿಂಗಳು ಸ್ಕ್ಯಾನ್ ಮಾಡೋಕ್ಕೆ ಹೇಳ್ತಾರೆ, ಅಂದರೆ 20 ವಾರ. ಪ್ರಾಬ್ಲಮ್ ಏನು ಅಂತಂದರೆ, ನಮ್ಮ ದೇಶದಲ್ಲಿ ಕಾನೂನಿನ ಪ್ರಕಾರ ಮಗು ಬೇಡ ಅಂತ ನೀವು ನಿರ್ಧಾರ ಮಾಡಿದ್ರೆ, ಅದಕ್ಕೆ ವಿಕಲತೆಗಳು ಜಾಸ್ತಿ ಇತ್ತು, ಮಗು ಉಳ್ಕೊಳ್ಳೋದು ಕಷ್ಟ, ಪ್ರಾಬ್ಲಮ್ ಇದೆ ಅಂತ ಅನಿಸಿದ್ರೆ, ಮಗು ನಾವು ಬೇಡ ಅಂತ ಹೇಳಿದ್ರೆ ಅದಕ್ಕೆ ಗರ್ಭ ಬೇಡ ಅಂತಂದರೆ ಅದನ್ನು MTP ಅಂತಲ್ಲ, ಅಬಾರ್ಷನ್ ಮಾಡಿಸ್ಕೊಳ್ಳೋದಾದರೆ 20 ವಾರದ ಒಳಗೆ ಮಾಡಿಸ್ಬೇಕು. ಆಮೇಲೆ ಅದು ಕಷ್ಟ ಆಗುತ್ತೆ. ಕಾನೂನಿನ ಪ್ರಕಾರ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಅಡ್ಡದಾರಿಯಲ್ಲಿ ಮಾಡ್ಬೋದು, ಆದರೆ ತಾಯಿಗೆ ಸ್ವಲ್ಪ ಅದರಿಂದ ಕಷ್ಟ ಆಗ್ಬೋದು, ತಾಯಿಗೆ ಅದರಿಂದ ಕಾಂಪ್ಲಿಕೇಶನ್ ಆಗ್ಬೋದು. ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳ್ತೀವಿ. ಇದಕ್ಕೆ ಸರ್ಕಾರದಲ್ಲಿ ಆಲ್ರೆಡಿ, ಈಗ ಕೇಂದ್ರ ಸರ್ಕಾರದಲ್ಲಿ ಅದನ್ನು 20 ವಾರ 24 ವಾರಕ್ಕೆ ಮಾಡೋಕ್ಕೆ ನಾವು ಮನವಿ ಸಲ್ಲಿಸಿದ್ವಿ, ಮಾಡ್ಕೋಬೋದು. ಆದರೆ ನಾನು ಸಾಧಾರಣ ನಿಮ್ಗೆ ಹೇಳೋದು ಸಿಂಪಲ್ ಅಂದರೆ 18ನೇ ವಾರದಲ್ಲಿ ಮಾಡ್ಕೊಳ್ಳಿ. ಯಾಕಂದರೆ ಏನಾದರೂ ಸ್ಕ್ಯಾನ್ ಪ್ರಾಬ್ಲಮ್ ಇದೆ ಅಂದಿದ ತಕ್ಷಣ ಭಯಪಟ್ಟು ಇನ್ನೊಂದು ಕಡೆ ಸ್ಕ್ಯಾನ್ ಮಾಡ್ತೀರಾ, ನಿಮಗೆ ಆತಂಕ ಆಗುತ್ತೆ. ಅದ್ರ ಏನು ಮಾಡೋದು ಅಂತ ಎಲ್ಲರ ಹತ್ರ ಮಾತಾಡಿ ನೀವು ನಿರ್ಧಾರ ತೊಗೊಳಕ್ಕೆ 1 ವಾರ ಇಲ್ಲ 2 ವಾರ ಆಗ್ಬೋದು. ಸೊ ನಿಮ್ಮ ಊರಲ್ಲಿ ಪ್ರೆಗ್ನೆಂಟ್ ಲೇಡೀಸು, ಗರ್ಭಿಣಿ ಹೆಂಗಸರು 18ನೇ ವಾರಕ್ಕೆ, ಆಯಿತಾ, 18ನೇ ವಾರಕ್ಕೆ ಸ್ಕ್ಯಾನ್ ಮಾಡ್ಸೋಕ್ಕೆ ಹೇಳಿ. ಅದು ಯಾರ ಹತ್ರ ಮಾಡಿಸ್ಕೋಬೇಕು, ಅದರಲ್ಲಿ ನಿಪುಣತೆ ಇರೋರ ಹತ್ರ. ಈಗಿನ ಕಾಲದಲ್ಲಿ ಎಲ್ಲ ಮೆಡಿಕಲ್ ಕಾಲೇಜು, ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಎಲ್ಲ ಕಡೆ ಅದಕ್ಕೆ ಅಂತ ರೇಡಿಯಾಲಜಿಸ್ಟ್ಗಳಿದ್ದಾರೆ. ಅವ್ರಗಳ ಹತ್ರ ಮಾಡಿಸ್ಕೊಂಡ್ರೆ ಖಂಡಿತ ಅವ್ರಿಗೆ ಹೇಳಿ ಮಗುಗೆ ಏನಾದರೂ ಪ್ರಾಬ್ಲಮ್ ಇದೆ ಹೇಳಿ. ಒಂದು. ಎರಡನೇದು, ಮಗುಲಿ ಇವಾಗ ಏನೋ ವಿಕಲತೆ ಇದೆ ಅಂತ ಹೇಳ್ಬಿಟ್ರು ಅಂದಿದ ತಕ್ಷಣ ನಾವೇನು ಮಾಡ್ತೀವಿ, ಟೆನ್ಷನ್ ಮಾಡ್ಕೊಬೇಡಿ. ಆವಾಗ ಏನು ಮಾಡ್ತೀವಿ, ನೀವು ನಮ್ಮ ಹತ್ರ ಬಂದರೆ, ಈಗ ಪ್ರಾಬ್ಲಮ್ ಜೊತೆ ರಿಪೋರ್ಟ್ ಜೊತೆ ಬಂದರೆ ನಾವು 4-5 ವಿಷಯಗಳು ಗಮನಿಸ್ತೀವಿ. ಒಂದು, ಈ ಪರ್ಟಿಕ್ಯುಲರ್ ಇದಕ್ಕೆ ನ್ಯಾಚುರಲಿಸ್ಟ್ ಅಂದರೆ ಅದಕ್ಕೆ ಹಂಗೆ ಬಿಟ್ಟರೆ ಏನಾಗುತ್ತೆ, ಕೆಲವು ಸತಿ ಲಂಗ್ಸಲ್ಲಿ ಸಿಸ್ಟ್ ಅಂತ ಇರುತ್ತೆ, ಅದು ವೆಯ್ಟ್ ಮಾಡೋದು ತಾನಾಗಿ ಕರ್ಗೋಕ್ಕೂ ಚಾನ್ಸಸ್ ಇದೆ, ವೆಯ್ಟ್ ಮಾಡೋಕ್ಕೆ ಹೇಳ್ತೀವಿ. ಇನ್ನು ಕೆಲವು ಸತಿ ಏನಾಗುತ್ತೆ, ದೊಡ್ಡದಾಗ್ಬೋದು, ಇನ್ನು ಕೆಲವು ಸತಿ ಹಾಗೆ ಉಳ್ಕೋಬೋದು. ಸೊ ಅದ್ರ ಬಗ್ಗೆ ನಿಪುಣರ ಹತ್ರ ಕೇಳಿದ್ರೆ, ಪಿಡಿಯಾಟ್ರಿಕ್ ಸರ್ಜನ್ಸ್ ಅಂತ ಹೇಳಿ ಮಕ್ಕಳ ಸರ್ಜನ್ ಎಲ್ಲಿ ಬೇಕಾದ್ರೂ ವಿಚಾರಿಸಿ. ಈಗ ಹೇಳಿದ್ರೆ ಪ್ರತಿ ಊರಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಇದ್ದಾರೆ. ಅವ್ರ ಹತ್ರ ಹೋದರೆ ಅವ್ರದ್ರ ಬಗ್ಗೆ ಸ್ಟಡಿ ಮಾಡಿ ನಿಮಗೆ ಏನು ಬೇಕಂತ ಮಾಹಿತಿ ಕೊಡ್ತಾರೆ. ಸೊ ನಾವೇನು ಮಾಡ್ತೀವಿ, ಫಸ್ಟು ಅದನ್ನು ಹಂಗೆ ಬಿಟ್ಟರೆ ಏನಾಗುತ್ತೆ, ದೊಡ್ಡದಾಗತ್ತಾ ಚಿಕ್ಕದಾಗತ್ತಾ ಉಳ್ಕೊಳತ್ತಾ ಅದ್ರ ಬಗ್ಗೆ ನೋಡ್ತೀವಿ. ಎರಡನೇದು ಏನು ಮಾಡ್ತೀವಿ, ಅದು ಇತ್ತು ಅಂದರೆ ಮಗು ಹುಟ್ಟಿದ ಮೇಲೆ ಮಗು ಕ್ವಾಲಿಟಿ ಆಫ್ ಲೈಫ್ ನೋಡ್ತೀವಿ. ಅಂದರೆ ಮಗು ಜೀವಿತವಾಗಿದ್ದರೆ ಪ್ರಯೋಜನ ಇಲ್ಲ, ಅದ್ರ ಜೊತೆಗೆ ಮಗುಗೆ ಅಂಗಗಳು ಚೆನ್ನಾಗಿರಬೇಕು, ಮಗು ಓಡಾಡಬೇಕು. ಯಾಕಂದರೆ ಎಲ್ಲ ಚೆನ್ನಾಗಿದೆ, ಮಗು ಹುಟ್ಟಿದೆ, ಮಗು ಕಾಲ ಸ್ವಾಧೀನ ಇಲ್ಲ, ನಡೆಯೋಕ್ಕಾಗಲ್ಲ ಅಂದರೆ ಒಳ್ಳೇದಲ್ಲ ಅಲ್ವಾ? ಇಲ್ಲ ಅಂದರೆ ಮಗು ತಲೆ ಇಲ್ಲ, ತಲೆ ಚಿಕ್ಕದಾಗಿದೆ, ಬುದ್ಧಿಮಾಂದ್ಯತೆ ಬರೋಕ್ಕೆ ಚಾನ್ಸಸ್ ಇದೆ, ಅಂಥ ಮಕ್ಕಳು ಬೇಡ ಅಲ್ವಾ? ಅಂಥ ಮಕ್ಕಳಿದ್ರೆ ನಾವು ಡಿಸಿಷನ್ ತೊಗೊಂಡು ಬೇಡ ಅಂತ ಡಿಸೈಡ್ ಮಾಡ್ಬೋದು. ಆದರೆ 100ಕ್ಕೆ 90ರಿಂದ 95% ಮಕ್ಕಳಿಗೆ ಅಂಥ ಲೈಫ್ ಥ್ರೆಟ್ನಿಂಗ್ ಅಂದರೆ ಮಗು ಜೀವಕ್ಕೆ ಅಪಾಯ ಬರೋ ಅಂಥದ್ದು ಕಾಯಿಲೆಗಳು ಇರಲ್ಲ. ಸಾಧಾರಣ ಮಕ್ಕಳಿಗೆ ಕಿಡ್ನಿಲಿ ಊತ ಇದೆ ಅಂತ ಹೇಳ್ತಾರೆ, ಹಾರ್ಟಲ್ಲಿ ಸ್ವಲ್ಪ ಕ್ಯಾಲ್ಸಿಫಿಕ್ ಫೋಕಸ್ ಅಂದರೆ ಕೆಲವು ಕಡೆ ಕ್ಯಾಲ್ಸಿಯಂ ಡೆಪಾಸಿಷನ್ ಆಗಿದೆ ಅಂತ ಹೇಳ್ಬೋದು, ಕಿಡ್ನಿಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು, ಸೀಳ್ ತೊಟಿ ಇರ್ಬೋದು, ತಲೆಯ ಒಳಗೆ ಬ್ರೈನಲ್ಲಿ ಪ್ರಾಬ್ಲಮ್ ಇದೆ ಅಂತ ಹೇಳ್ಬೋದು, ಕರಳೊಳಗೆ ಹೊಟ್ಟೆಯಲ್ಲಿ ಪ್ರಾಬ್ಲಮ್ ಇರ್ಬೋದು. ಇದು ಬಿಟ್ಟು ಡಯಾಫ್ರಮ್ ಅಂತ ಹೇಳ್ತೀವಿ, ಅಲ್ಲಿ ತೂತಿರ್ಬೋದು, ಆ ಥರ ಸಣ್ಣ ಸಾಕಷ್ಟು ಇರ್ಬೋದು. ಈಗಿನ ಕಾಲದಲ್ಲಿ ಅಲ್ಟ್ರಾಸೌಂಡ್ ಒಂದು ಎಲ್ಲ ಊರಲ್ಲೂ ಸಿಗ್ತಾ ಇರೋದ್ರಿಂದ ಈ ಥರದನ್ನು ಜಾಸ್ತಿ ಡಿಟೆಕ್ಟ್ ಮಾಡ್ತಾರೆ, ತಪ್ಪಿಲ್ಲ. ಆದರೆ ಅದು ಬಂದ ಮೇಲೆ ನೀವು ಏನು ಮಾಡಬೇಕು ಅಂತ ನೋಡಬೇಕಾಗತ್ತೆ. ಸೊ ಒಂದು, ಯಾವ ಪೀರಿಯಡ್ ಆಫ್ ಜೆಸ್ಟೇಷನ್ ಅಂದರೆ ಯಾವ ಗರ್ಭಿಣಿ ಹೆಂಗಸಿಗೆ ಎಷ್ಟನೇ ತಿಂಗಳಲ್ಲಿ ಆ ಪ್ರಾಬ್ಲಮ್ ಕಂಡುಹಿಡಿದಾಗ ನೋಡ್ತೀವಿ. ಮಗುಗೆ ಪ್ರಾಣಕ್ಕೆ ಅಪಾಯ ಇದೆಯಲ್ಲ ನೋಡ್ತೀವಿ. ಕೆಲವು ಸತಿ ಹಾರ್ಟ್ ಪ್ರಾಬ್ಲಮ್ ತೀರಾ ಜಾಸ್ತಿ ಇದೆ, ಮಗು ಉಳ್ಕೊಳ್ಳೋದು ಕಷ್ಟ ಅಂತಾರೆ. ನಮ್ಮ ಮಗು ಇವಾಗಲೇ ಯಾಕೆ ಹೆಂಗಸು ಗರ್ಭಿಣಿ ಪೂರ ಗರ್ಭ ತೊಗೊಂಡು 9 ತಿಂಗಳಾದ್ಮೇಲೆ ಹುಟ್ಟಿ ಪ್ರಾಬ್ಲಮ್ ಯಾಕೆ ಮಾಡ್ಕೋಬೇಕು? ನಾವೇ ಕೆಲವು ಸತಿ ಹೇಳ್ಬಿಡ್ತೀವಿ, ಇಲ್ಲಮ್ಮ ಮಗುಗೆ ಉಳ್ಕೊಳ್ಳೋಕ್ಕೆ ಚಾನ್ಸಸ್ ಇಲ್ಲ, ಎಲ್ಲ ಕ್ವಾಲಿಟಿ ಚೆನ್ನಾಗಿಲ್ಲ, ಕ್ವಾಲಿಟಿ ಆಫ್ ಲೈಫ್ ಅಂತ ನಾವೇ ನಿಮ್ಗೆ ತಿಳಿಸ್ತೀವಿ. ಆಮೇಲೆ ನೀವು ಹಿಡಿದಾರ್ದು. ಬಟ್ 195% ಏನೂ ಪ್ರಾಬ್ಲಮ್ ಇರಲ್ಲ. ಲೈಕ್ ಫಾರ್ ಎಕ್ಸಾಂಪಲ್ ಸೀಳ್ ತುಟಿದ ಮಗು ಹುಟ್ಟಿದ ಮೇಲೆ ಮಾಡ್ಬೋದು, ಕಿಡ್ನಿ ಈ ಪ್ರಾಬ್ಲಮ್ ಇದ್ದರೆ ಮಗು ಹುಟ್ಟಿದ ಮೇಲೆ ಮಾಡ್ಬೋದು, ಸಾಧಾರಣವಾಗಿ ಅದು ಮಾಡ್ಕೋಬೋದು. ಭಯ ಪಡೋಂಥದ್ದು ಏನೂ ಇಲ್ಲ. ಆದರೆ ಇದಕ್ಕೆ ನಿರ್ಧಾರ ತಗೋಬೇಕಾಗಿದ್ದರೆ ಅದ್ರ ಬಗ್ಗೆ ಖಂಡಿತವಾಗಿ ಯಾರು ನಿಪುಣರೋ,
ಯಾರು ಅದ್ರಲ್ಲಿ ಎಕ್ಸ್ಪರ್ಟ್ ಅವ್ರ ಹತ್ರ ಮಾತಾಡಿ ಆಮೇಲೆ ಡಿಸಿಷನ್ ತೊಗೊಳೋದು ಒಳ್ಳೇದು. ನೀವು ಯಾವುದೇ ಡಾಕ್ಟರ್ ಹತ್ರ ಹೋದರೂ ಸಾಕು ಇದನ್ನೇ ಮಾಡಿ ಅದನ್ನೇ ಮಾಡಿ ನಾವು ಒತ್ತಾಯ ಮಾಡಿ ಹೇಳಲ್ಲ. ನಾವು ಮಗುಗೆ ಏನು ಪ್ರಾಬ್ಲಮ್ ಇದೆ ಅಂತ ಮಾಹಿತಿ ಕೊಡ್ತೀವಿ, ನಿಮ್ಗೆ ಏನಾಗುತ್ತೆ ನಾವು ಡಿಸೈಡ್ ಮಾಡ್ತೀವಿ. ಮತ್ತು ನಿಮ್ಗೆ ಡೆಲಿವರಿ ಕೂಡ ಅಂದರೆ ಹೆರಿಗೆ ಯಾವ ಥರ ಆಗಬೇಕು, ಸಿಸೇರಿಯನ್ ಸೆಕ್ಷನ್ ಬೇಕಾ ಇಲ್ಲ ನಾರ್ಮಲ್ ಡೆಲಿವರಿ ಪರವಾಗಿಲ್ವಾ, ಇಲ್ಲ ನಿಮಗೆ 9ನೇ ತಿಂಗಳಲ್ಲೇ ಮಾಡಬೇಕಾ 10ನೇ ತಿಂಗಳಲ್ಲಿ ಮಾಡಬೇಕಾ ಇಲ್ಲ 7ನೇ ತಿಂಗಳಲ್ಲೇ ಡೆಲಿವರಿ ಮಾಡಬೇಕಾ, ಆ ವಿಷಯಗಳು ತಿಳಿಸ್ತೀವಿ. ಇದೆಲ್ಲ ಮಾಡಿದ ಮೇಲೆ ಮನೆಯವ್ರ ಹತ್ರ ಗಂಡ ಹೆಂಡತಿ ನೀವು ಡಿಸೈಡ್ ಮಾಡಿ ನೀವು ನಿರ್ಧಾರ ತೊಗೊಂಡ ಮೇಲೆ ನಿಮ್ಗೆ ಏನು ಮಾಡಬೇಕು ಅದನ್ನು ಎಲ್ಲ ಕಡೆ ಮಾಡ್ತೀವಿ. ಧನ್ಯವಾದಗಳು.